ಪ್ಲ್ಯಾನ್ ಫ್ಲಾಪ್ ಆಯಿತು ಅನ್ನೋದು ಇದಕ್ಕೆ ಅಂತ ಅನಿಸುತ್ತೆ. ಕೆಲವೊಂದು ಪ್ಲ್ಯಾನ್ ಮಾಡಿರ್ತೀನಿ ವಿಡಿಯೋ ಮಾಡಬೇಕು ಅಂತ, ಆ ಪ್ಲ್ಯಾನು ಸಕ್ಸಸ್ ಆಗೋಲ್ಲ. ಅಂದರೆ ಆ ಟೈಮಲ್ಲಿ ನಾನು ಪ್ರಿಪೇರ್ ಆಗಿರಲ್ಲ. ಸೊ ನಾನು ಪ್ರಿಪೇರೇ ಆಗಿರಲ್ಲ ಆ ಟೈಮಲ್ಲಿ. ನನ್ನ ವಿಡಿಯೋ ಮಾಡೋಕ್ಕೆ ಮೂಡ್ ಇರುತ್ತೆ, ಅಲ್ಲೊಂದು ಸಿಚುವೇಶನ್ ಇರುತ್ತೆ. ಸೊ ಆ ಟೈಮಲ್ಲಿ ವಿಡಿಯೋ ಮಾಡ್ತಾ ಹೋಗ್ತೀನಿ. ಸೊ ನಾನೇ ಪ್ರಿಪೇರ್ ಆಗಿರಲ್ಲ ಅಂತ ಅಂದರೆ ನನ್ನ ಒಂದು ಔಟ್ಫಿಟ್ ಆಗಿರ್ಬೋದು, ನನ್ನ ಒಂದು ಮೇಕಪ್ ಆಗಿರ್ಬೋದು. ಸೊ ಅಂಥ ಒಂದು ಟೈಮ್ ಅಲ್ಲಿ ಇದು ಒಂದು ಕೂಡ ಇವತ್ತಿನ ವ್ಲಾಗು. ಹಲೋ ಎವ್ರಿವನ್, ಎಲ್ರಿಗೂ ನಮಸ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ. ಬರ್ರಿ, ಇವತ್ತು ಬಂದುಬಿಟ್ಟು ಸಂಜೆ ಆಗಿತ್ತು. ಸಂಜೆ ನಾನು ಪೇಪರ್ ಚೆಕ್ಗೆ ಅಂತ ಕುಂತಿದ್ದೆ. ಹಾಗೆ ನಾನು ವ್ಲಾಗನ್ನು ಶುರು ಮಾಡ್ಕೋಬೇಕು ಅಂತ ಅನ್ನಿಸ್ತು, ವಿಡಿಯೋನ ಇಟ್ಕೊಂಡ್ಬಿಟ್ಟೆ. ಈವ್ನಿಂಗ್ ಅಂದ ತಕ್ಷಣ ನಾನು ಮತ್ತೆ ಅಡುಗೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕಿತ್ತಲ್ಲ, ಹಾಗಾಗಿ ರೊಟ್ಟಿ ಚಪಾತಿ ಬೇಸರ ಆಗಿದ್ದರಿಂದ ಚಿಕನ್ ಮತ್ತು ಮಟನ್ ಅದ್ರ ಕಾಂಬಿನೇಷನ್ ಆಗಿ ಒಂದು ಪರೋಟಾನ ರೆಡಿಮೇಡ್ ಪರೋಟಾನ ಪ್ಲ್ಯಾನ್ ಮಾಡಿ ಮಾಡ್ಕೋಬೇಕಂತ ಅನ್ನಿಸ್ತು. ಸೊ ಯಾವತ್ತೂ ಇದನ್ನು ಟ್ರೈ ಮಾಡಿಲ್ಲ. ಸೊ ನೀವು ಟ್ರೈ ಮಾಡಿದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಯಾವ ಥರ ನಾನು ನನ್ನ ಹಸ್ಬೆಂಡ್ ಕೂಡಿ ಇದನ್ನು ಪ್ಲ್ಯಾನ್ ಮಾಡಿ ಯಾವ ರೀತಿ ಒಂದು ಪ್ರಿಪೇರ್ ಮಾಡ್ಕೊಂಡು ಇದನ್ನು ಹಂಚ ಮೇಲೆ ಯಾವ ರೀತಿ ಹಾಕಿದ್ವಿ ಅಂತ ನ್ಯಾಚುರಲ್ ಆಗಿಯೇ ಶೂಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತಿದ್ದೀನಿ. ನೋಡ್ತಿರ್ಬೋದು ಇವತ್ತು ಇದು ಮಟನ್ ಸಾಂಬಾರು, ಒಂದು ಕಡೆ ಚಿಕನು. ಅಂದರೆ ಮಕ್ಕಳಿಗೆ ಏನು ಇಷ್ಟನೋ ಅದನ್ನು, ದೊಡ್ಡವ್ರಿಗೆ ಏನು ಇಷ್ಟನೋ ಅದನ್ನು. ಸೊ ಇದರಲ್ಲಿ ಯಾವುದು ಕೂಡ ನನಗಂತೂ ಇಷ್ಟ ಇಲ್ಲ. ಬರ್ರಿ ಇವಾಗ ನ್ಯಾಚುರಲ್ ಆಗಿ ವಿಡಿಯೋ ಕ್ಲಿಪ್ಪಿಂಗ್ನ ನೋಡ್ಕೊಂಬರೋಣ. ಇದು ತಿನ್ನಿಸ್ಕೊಡ್ಕೋತಿಲ್ಲ ಅದು ಹಾಕಿರ ಒಂದು ಸ್ವಲ್ಪ ಆಲ್ರೆಡಿ ಐತೆ. ಆಯ್ಲು ಇಲ್ಲಿ ಐತೆ ಆಲ್ರೆಡಿ. ಅದು ಇದು ಕರೆಂಟ್ ಮಾಡಿ ಇಟ್ಕೋರು ಮತ್ತೆ ಎಲ್ಲರೂ ಒಂದು ಕೊಡೋಣ. ಅದು ಗೊತ್ತಾಗ ಹಂಗೆ ತಿನ್ಬೇಕು ವಿಷಯ. ಬಿಡ್ರೆ ಕರುತ್ತೇವೆ. ಸೊ ಅವ್ರಿಗೆ ಪರೋಟ ಮಾಡೋದನ್ನು ಜಾಸ್ತಿನೇ ತೋರಿಸ್ಬಿಟ್ಟೆ ಅಂತ ಅಂದ್ಕೊಂಡಿದ್ದೀನಿ. ಪರವಾಗಿಲ್ಲ, ನನ್ನ ಪ್ಲ್ಯಾನು ಫ್ಲಾಪ್ ಆಗುತ್ತೆ. ಸೊ ಈ ಪ್ರತಿ ವಿಡಿಯೋನ ಶೂಟ್ ಮಾಡುವಾಗ ನನಗೆ ಇದೇ ರೀತಿ ಆಗೋದು. ಏನಪ್ಪ ಅಂತಂದರೆ ನನ್ನ ವಿಡಿಯೋ ಅಂದರೆ ವ್ಲಾಗ್ ಶುರು ಮಾಡಿದಾಗಲೆಲ್ಲ ನಾನು ಗೊತ್ತಿಲ್ಲ ಈ ನೈಟಿನ ಹಾಕ್ಕೊಂಡು ಬಿಡ್ತೀನಿ. ನನಗೆ ಅಷ್ಟೊಂದು ಇಷ್ಟನೇ ಆಗಲ್ಲ. ಅಂತಂದರೆ ಇವಾಗ ಕ್ಯಾಮ್ರಾ ಮುಂದೆ ಎಲ್ಲರೂ ನೋಡ್ತಿರ್ತಾರೆ. ಸೊ ನೈಟಿ ಎಲ್ಲ ಅಷ್ಟೊಂದು ಸರಿ ಅನಿಸಲ್ಲ ಅಂತ ಅನ್ಕೋತೀನಿ. ಬಟ್ ಪ್ರತಿ ಸಾರಿ ವ್ಲಾಗ್ ಮಾಡಿದಾಗಲೆಲ್ಲ ಹಿಂಗೇನೆ ಆಗೋದು. ನಿಮಗೂ ಇದೇ ಥರ ಆಗ್ತಿದ್ದೇನೋ ಗೊತ್ತಿಲ್ಲ. ಕೆಲವೊಂದು ಸತಿ ಹಾಗೇನೆ ಸಡನ್ನಾಗಿ ನಾವು ಮನೆಯಲ್ಲಿ ಆರಾಮ್ಸೆ ಏನೂ ರೆಡಿ ಆಗಿರಲ್ಲ, ಏನೂ ಇಲ್ಲ, ಯಾರೋ ಗೆಸ್ಟ್ಗಳು ಫ್ರೆಂಡ್ಸ್ಗಳು ಯಾರಾದರೂ ಬಂದಿರ್ತಾರೆ, ಚೆಂದವಾಗಿ ಡೈಲಿ ಚೆಂದವಾಗಿ ರೆಡಿ ಆಗ್ತಿರ್ತೀನಿ. ಸೊ ಆ ಟೈಮಲ್ಲಿ ಯಾರೂ ಕೂಡ ಬರಲ್ಲ. ಸಡನ್ನಾಗಿ ಒನ್ ಡೇ ನಮ್ಮ ಒಂದು ಲೇಝಿ ಆಗಿ ಹಾಗೆ ಸಿಕ್ಕಾಪಟ್ಟೆ ಕೆಲಸಗಳನ್ನು ಇಟ್ಕೊಂಡು ನಾವೇನಾದರೂ ರೆಡಿ ಆಗದೆ ಹೋದಾಗ ನೋಡ್ಬೇಕಾರೆ ಅವತ್ತಿನ ದಿನ ಗೆಸ್ಟ್ನೂ ಬರ್ತಾರೆ, ಹಾಗೆ ಫ್ರೆಂಡ್ ಸರ್ಕಲ್ ಕೂಡ ಬಂದೇ. ಈ ಥರ ಎಕ್ಸ್ಪೀರಿಯನ್ಸ್ ಅಂತೂ ನನ್ನ ಜೊತೆ ಸಿಕ್ಕಾಪಟ್ಟೆ ಆಗಿದೆ. ಐ ಹೋಪ್ ನಿಮ್ಗೆ ಕೂಡ ಸಾಕಷ್ಟು ಈ ರೀತಿ ಎಕ್ಸ್ಪೀರಿಯನ್ಸ್ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಕಿಚನ್ ನೋಡ್ತಿರ್ಬೋದು ಸಿಕ್ಕಾಪಟ್ಟೆ ಹೊಲಸಾಗಿದೆ. ಮುಂಜಾನೆ ನಾನು ಸ್ಕೂಲ್ಗೆ ರೆಡಿಯಾಗಿ ಹೋಗುವಾಗ ಫಟಾಫಟ್ ಅಂತ ಒಂದು ದಿಢೀರಂತ ರವೆ ವಡೆನ ಪ್ರಿಪೇರ್ ಮಾಡಿದೆ. ಅದಕ್ಕೋಸ್ಕರ ಇಷ್ಟೊಂದು ಚಿಲ್ಲಾಪಿಲ್ಲಿ ಮಾಡಿಕೊಂಡೆ. ಇದನ್ನು ಫಟಾಫಟ್ ಅಂತ
ಇಷ್ಟೊಂದು ಮಿಸ್ಸಿ ಆಗಿರೋ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಹಾಗೆ ನನ್ನ ಫ್ರಿಜ್ ಆರ್ಗನೈಜೇಷನನ್ನು ನಾನು ತೋರಿಸ್ತಾ ಇದ್ದೀನಿ. ಆರ್ಗನೈಸ್ ಯಾವ ರೀತಿ ಮಾಡಿಕೊಂಡೆ ಅನ್ನೋದನ್ನು, ಹಾಗೆ ನನ್ನ ಮಗನ ಚಡ್ಡಿನ ಇಟ್ಕೊಂಡು ಸೊ ನನ್ನ ಫ್ರಿಜ್ಜನ್ನು ಚಿಕ್ಕದಾಗಿ ಚೊಕ್ಕದಾಗಿ ಆರ್ಗನೈಸ್ ಮಾಡಿದ್ದೀನಿ. ಸೊ ಹೆಂಗಂತ ಎಕ್ಸ್ಪ್ಲೇನ ಮಾಡ್ತಾ ಹೋಗ್ತೀನಿ, ಕೊನೆವರೆಗೂ ವಿಡಿಯೋನ ನೋಡಿ. ನಗು ಬರ್ಬೋದು, ಬಟ್ ಇದು ಫ್ಯಾಕ್ಟ್. ರಿಯಲಿ ಈ ರೀತಿಯೂ ಕೂಡ ನಾವು ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ. ಸೊ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ, ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಯಾರು ಕೂಡ ಸೊ ನಗಬೇಡಿ, ಆ್ಯಕ್ಚುಲಿ ಇದು ವರ್ತ್ ಆಗುತ್ತೆ ಅಂತಲೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು. ಹಾಗೆ ಈ ಫ್ಲವರ್ ಬಂದುಬಿಟ್ಟು ಕೇಕ್ ಜೊತೆ ಬಂದಿತ್ತು. ಸೊ ಇದು ಕೇಕ್ ಜೊತೆ ಬಂದಾಗ ನಾನು ಇದು ಕ್ರೀಮ್ ಕೇಕದ್ದು ಫ್ಲವರ್ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಕ್ರೀಮ್ ಕೇಕ್ ಫ್ಲವರ್ ಆಗಿರಲಿಲ್ಲ, ಪ್ಲಾಸ್ಟಿಕ್ ಅಂತಲೂ ಅಂದ್ಕೊಂಡೆ. ಬಟ್ ಪ್ಲಾಸ್ಟಿಕ್ ಕೂಡ ಇಲ್ಲ, ಒಂದು ರೀತಿ ಕ್ಲಾತ್, ಡಿಫ್ರೆಂಟ್ ಆಗಿರೋ ಕ್ಲಾತನ್ನು ಫ್ಲವರ್ ಆಗಿ ರೆಡಿ ಮಾಡಿದ್ದಾರೆ. ಹಾಗೆ ಪ್ರತಿ ವರ್ಷ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದಾಗ, ನಾನು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಿದಾಗ ನಾನು ಈ ರೀತಿ ಸೆಲೆಬ್ರೇಟ್ ಮಾಡಿದ ಹ್ಯಾಪಿ ಬರ್ತ್ಡೇ ಅಂತ ಇರೋ ಒಂದು ಈ ಸ್ಟಿಕ್ಕರ್ಸ್ನ ನಾನು ಕಲೆಕ್ಟ್ ಮಾಡಿ ಈ ಒಂದು ಫ್ರಿಜ್ಜಿಗೆ ಹಚ್ಚೋದು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಒಂದು ರೀತಿ ಆರ್ಗನೈಸ್ ಆಗಿ ಕಾಣಿಸೋದ್ರ ಜೊತೆಗೆ ನನ್ನ ಒಂದು ಮೆಮೊರಿ ಉಳ್ಕೋತೈತಿ ಅನ್ನೋ ದೃಷ್ಟಿಯಲ್ಲಿ ನಾನು ಈ ಥರ ಮಾಡಿದೆ. ಗೊತ್ತಿಲ್ಲ, ನನಗೆ ನವಿಲುಗರಿ ಅಂದರೆ ತುಂಬ ಇಷ್ಟ. ನನ್ನ ಮಗ ತಂದು ಕೊಟ್ಟಿದ್ದಾನೆ. ಒಂದು 3 ನವಿಲುಗರಿನ ನಾನು ಇಟ್ಕೊಂಡೀನಿ. ಒಂದು ನವಿಲುಗರಿನ ನಾನು ನನ್ನ ಫ್ರಿಜ್ಜಿಗೆ ಅಂಟಿಸ್ಬೇಕು ಅನ್ನಿಸ್ತು. ಹಾಗೆ ನಿಮ್ಮ ಜೊತೆಗೆ ಅದನ್ನು ಅಂಟಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ನಿಮಗೆಲ್ಲನೂ ಖುಷಿ ಆಗುತ್ತೆ, ನಿಮಗೆ ಇಷ್ಟ ಆಗುತ್ತೆ ಅಂಥೇಳಿ. ಮತ್ತು ನೀವು ಕೂಡ ಆರ್ಗನೈಸ್ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ನೀವು ಆನ್ಲೈನಲ್ಲಿ ಆರ್ಡ್ರೆಲ್ಲ ತೊಗೊಂಡು ಮಾಡ್ತಿರ್ತೀರ. ಹಾಗೆ ಕೆಲವೊಂದಿಷ್ಟು ಮನೆಯಲ್ಲೇ ಬಿದ್ದಿರುವಂಥ ಸಾಮಾನುಗಳನ್ನ ಇಟ್ಕೊಂಡು ನಾವು ಆರ್ಗನೈಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಹಾಗೆ ಇದು ನನ್ನ ಮಗನ ಹಳೆ ಚಡ್ಡಿ. ಸೊ ಅದು ಜಾಸ್ತಿ ಯೂಸ್ ಮಾಡಿ ಅದು ಸ್ಟಿಕ್ಕರ್ ಗಿಕ್ಕರ್ ಏನೂ ಹೋಗಿದ್ದಿಲ್ಲ, ಅಷ್ಟೇ ಸಿಂಪಲ್ಲಾಗಿ ಸ್ವಲ್ಪ ಶಾರ್ಟ್ ಆಗಿಬಿಟ್ಟಿತ್ತು. ಶಾರ್ಟಾಗಿರೋದು ಇತ್ತು, ಬಟ್ ಕಲರ್ ಮಾತ್ರ ಸಖತ್ತಾಗಿತ್ತು, ಯಾವುದೇ ರೀತಿ ಶೇಡ್ ಆಗಿದ್ದಿಲ್ಲ. ಅದನ್ನು ನಾನು ರೀಯೂಸ್ ಮಾಡಬೇಕು ಅಂತಲೇ ಈ ಪ್ಲ್ಯಾನ್ ಮಾಡಿದ್ದು. ನನ್ನ ಡೋರ್ ತೆಗೆಯುವಾಗ ಮುಚ್ಚುವಾಗ ಯಾವಾಗಲೂ ಅಡುಗೆ ಕೈಯಿಂದ ಮುಟ್ಟಿ ಸಿಕ್ಕಾಪಟ್ಟೆ ಗಲೀಜಾಗ್ತಿತ್ತು. ಸೊ ಆ ಟೈಮಲ್ಲಿ ನಾನು ಇದು ಪ್ಲ್ಯಾನ್ ಮಾಡಿ ಹಾಕಿದ್ದಾಗಿಂದನೂ ನನ್ನ ಫ್ರಿಜ್ ಕ್ಲೀನಾಗಿ ಇದೆ, ನೋಡ್ತಿರ್ಬೋದಲ್ಲ ಕ್ಲೀನಾಗಿತ್ತು ಅಂತ. ಸೊ ಈಗ ನಾನು ಅಡುಗೆ ಮನೆಯನ್ನು ಫಟಾಫಟ್ ಅಂತ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿನಿ. ಇನ್ನೇನಿದ್ರು ಈ ಭಾಂಡಿನ ತೊಳಿಬೇಕು ಅಷ್ಟೇ. ಮನೇಲಿ ಕೆಲಸ ಅಂದ್ರೇನು ಬ್ಯಾಕ್ ಟು ಬ್ಯಾಕ್ ಸಿಕ್ಕಾಪಟ್ಟೆ ಇರುತ್ತೆ. ಅಂಥದ್ರಲ್ಲಿ ಈ ಕ್ಲಾತ್ ಮಡಿಸೋದಂದರೆ ನನಗೆ ಬೋರಿಂಗ್ ಕೆಲಸ ಅಂದರೆ ಇದೊಂದೇ. ಸಾಕಷ್ಟು ವಿಡಿಯೋದಲ್ಲಿ ನಾನು ನೋಡಿದ್ದೀನಿ. ಬೋರಿಂಗ್ ಕೆಲಸ ಯಾವುದು ಅಂತ ಅಂದರೆ ಈ ಬಟ್ಟೆಗಳನ್ನ ಮಡಚಿಡೋದು. ಎಸ್, ಅದು ಕೂಡ ನನಗೂ ಕೂಡ ಹಾಗೇ ಅಷ್ಟೇ ಇಷ್ಟಪಟ್ಟು ಮಡಚಿ ಕೂಡ ಇಡ್ತೀನಿ. ಯಾಕಂತಂದರೆ ಅದು ಸಿಕ್ಕಾಪಟ್ಟೆ ಮೆಸ್ಸಿಯಾಗಿ ಕಾಣೋದೇ ಒಂದು ಬಟ್ಟೆ. ಸಲುವಾಗಿ ಫಸ್ಟ್ ಅದನ್ನು ಮಡಚಿಟ್ಬಿಟ್ರೆ ನಮ್ಮ ಮನೆ ಕ್ಲೀನ್ ಅಂತ ಅನಿಸುತ್ತೆ. ಅದಾದಮೇಲೆ ಸ್ವಲ್ಪ ಟೈಮ್ ಸಿಕ್ಕರೂ ಕೂಡ ಈ ರೀತಿ ಏನಾದರೂ ಒಂದು DIYನ ಮಾಡ್ತಿರ್ತೀನಿ. ಸ್ವಲ್ಪ ಟೈಮ್ ಸಿಗೋದು ಕಡಿಮೆ, ಸಿಕ್ತಂದ್ರೆ ನಾನು ಬಿಡೋದಿಲ್ಲ. ಸೊ ಏನಾದರೂ ಒಂದು ಯೂನಿಕ್ಕಾಗಿ ಮಾಡಬೇಕು, ಮನೇಲಿ ಚೆಂದ ಕಾಣಿಸುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ. ಸೊ ನಾವು ಹೆಣ್ಮಕ್ಳು ಹೆಂಗೆ ಗೊತ್ತಾ, ಮಲ್ಟಿ ಟಾಸ್ಕಿಂಗು ನಿಜಾನೇ. ಅದನ್ನು ನಾವು ಮಾಡ್ತಾನೆ ಇರ್ತೀವಿ, ಎಷ್ಟೇ ಆಗಲಿ ಬಿಡೋದಿಲ್ಲ. ಅದು ನಮ್ಮ ಬುದ್ಧಿಯಲ್ಲಿ ಬೆಳ್ಕೊಂಬಿಟ್ಟಿರ್ತೈತಿ. ಅದಾದ ತಕ್ಷಣವೇ ಈವ್ನಿಂಗ್ 5:30 ಏನೋ ಆಗಿತ್ತು. ನಮ್ಮ ಫ್ರೆಂಡು ಒಂದು ಶಾಪಿಗೆ ಹೋಗಿದ್ವಿ. ಸೊ ವಿಡಿಯೋನ ಈ ರೀತಿ ಕ್ಲಿಪ್ಪಿಂಗ್ನ ತಗೊಂಡೆ. ಸೊ ಅವರಿಗೆ ಗಿಫ್ಟು ಏನಾದರೂ ಒಂದು ಕೊಡಬೇಕು ಅಂತ ಅಂದ್ಕೊಂಡು ಅಂಗಡಿಗೆ ಹೋಗಿದ್ವಿ. ಸೊ ಆ ಟೈಮಲ್ಲಿ ನನಗೆ ನೋಡಿದ ತಕ್ಷಣವೇ ಇಷ್ಟ ಆಗಿದ್ದು ಒಂದೇ ಒಂದು ಫೋಟೋ, ಅದು ರಾಯರ ಫೋಟೋ. ರಾಯರು ಯಾವಾಗಲೂ ಸುಮ್ಮನೆ ಯಾರ ಒಂದು ಮನೆಗೂ ಹೋಗೋದಿಲ್ಲ, ಅಲ್ಲಿ ಒಂದು ಆಶೀರ್ವಾದ ಇರಬೇಕು, ಇಲ್ಲಾಂದರೆ ಅಲ್ಲಿ ಅವರ ಋಣ ಇರಬೇಕು. ಸೊ ಇವ್ರಿಗದು ಸೇರಬೇಕಿತ್ತೇನೋ ಗೊತ್ತಿಲ್ಲ, ರಾಯರ ಫೋಟೋನ ತೊಗೊಂಡ್ವಿ. ಸೊ ಗಿಫ್ಟಾಗಿ ಕೊಟ್ವಿ. ಹೊಸ ಅಂಗಡಿಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ. ಸೊ ರಾಯರು ಎಲ್ರಿಗೂ ಒಳ್ಳೇದು ಮಾಡ್ತಾರೆ ಅಂತ ಅಂದ್ಕೊಂಡು ಈ ಒಂದು ಶಾಪನ್ನ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಎಲ್ಲ ರೀತಿ ಬಟ್ಟೆಗಳು ಮತ್ತು ಎಲ್ಲ ರೀತಿ ಅಂದರೆ ವುಮೆನ್ನು ಮೆನ್ಸು ಅಷ್ಟೇ ಇದೆ, ಕಿಡ್ಸ್ ಇಲ್ಲ. ಸೊ ಅದು ಕೂಡ ಇನ್ನೊಂದಿಷ್ಟು ಬಟ್ಟೆಗಳನ್ನ ತರಿಸ್ತಾರೆ, ಅದು ಕೂಡ ನಾನು ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ. ಇದು ನಮ್ಮೂರಲ್ಲೇ ಇರೋದು. ಹಾಗೆ
ಬಂದ ತಕ್ಷಣವೇ ಮತ್ತೆ ಸ್ನ್ಯಾಕ್ಸು. ಇವಾಗ ಸ್ನ್ಯಾಕ್ಸ್ ಅಂದರೆ ಏನು ಗೊತ್ತಾ? ಫ್ರೂಟ್ಸು. ಸೊ ಹೆಲ್ದಿ ಫ್ರೂಟ್ಸ್ಗಳನ್ನ ತಿಂದ್ಕೊಂಡೇ, ಈ ಜ್ಯೂಸ್ಗಳು ಕುಡ್ಕೊಂಡೇ ಈ ಒಂದು ಸಮ್ಮರ್ ಸೀಸನ್ನ ನಾವು ಕಳಿಬೇಕಾಗುತ್ತೆ. ಎಣ್ಣೆ ಫುಡ್ ಯಾವುದು ಕೂಡ ತಿನ್ನೋಂಗಿಲ್ಲ, ಎಲ್ಲನೂ ಅವಾಯ್ಡ್ ಮಾಡಿ. ಸೊ ಇದನ್ನು ತಿಂದ್ಕೊಂಡು ಹೇರ್ಸಿಗೂ ಮತ್ತು ಸ್ಕಿನ್ನಿಗೂ ಒಳ್ಳೆಯ ಒಂದು ಗ್ಲೋ ತರಬೇಕು. ಹಾಗೆ ಹೆಲ್ದಿಯಾಗಿ ಇರಬೇಕು. ಬಾಡಿಯಲ್ಲಿ ಯಾವುದೇ ರೀತಿ ನೀರು ಕಂಟೆಂಟ್ ಕಡಿಮೆ ಆಗದೇ ಇರೋ ಥರ ನೋಡ್ಕೊರಿ. ಮತ್ತು ನಾನು ಒಳ್ಳೆ ಟಿಪ್ಸೊಂದಿಗೆ, ಒಳ್ಳೆಯ ಒಂದು ಕಂಟೆಂಟೊಂದಿಗೆ ಮತ್ತು ಒಳ್ಳೆ ನಿಮ್ಮ ವ್ಲಾಗ್ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ಸಪೋರ್ಟ್ ಆ್ಯಂಡ್ ಕೀಪ್ ವಾಚ್ ಮೈ ವೀಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.